ನಾಯಕರೊಬ್ಬರು ಉಪಮುಖ್ಯಮಂತ್ರಿ ಮಾಡ್ತೀವಿ, ಇವತ್ ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವತ್ ಮಾಡ್ತೀವಿ, ನಾಳೆ ಮಾಡ್ತೀವಿ. ಚುನಾವಣೆ ಬಂದಾಗ ಒಂದ್ ಕಡೆ ಶ್ರೀರಾಮುಲು ತೋರಿಸ್ತಾರ, ಚುನಾವಣೆ ಬಂದಾಗ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ತೋರಿಸ್ತಾರ. ನಾವೆಲ್ಲ ಬ್ಯಾಡ್ರು, ಇನ್ನೇನಪ್ಪ ಯಾರೋ ನಾಯಕ ಸಮುದಾಯದವ್ರನ್ನೊಬ್ಬರು ಮುಖ್ಯಮಂತ್ರಿ ಮಾಡಿಬಿಡ್ತಾರ ಅಂತೇಳಿ ನಾವೆಲ್ಲ ಕುರಿಗಳ ತರ ಒಂದ್ ಕಡೆ ಹೋಗ್ಬಿಡ್ತೀವಿ. ಅಧಿಕಾರ ಇಲ್ಲ ನಮಗೆ, ಮತ್ತೆ ಇರೋ ಅಧಿಕಾರನ ಕಿತ್ತಿ ರಾಜಣ್ಣ ಪಾಪ ಎಂತ ಲೀಡರ್ ರಾಜಣ್ಣ, KN ರಾಜಣ್ಣ ಅಂತ ಅಂದ್ರೆ ನಮ್ಮ ಸಮಾಜದ ಟೈಗರ್ ಇದ್ದಂಗೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಇವತ್ತು ನೋಡ್ರಿ, ನಾಗೇಂದ್ರ 187 ಕೋಟಿ ಹಣ ದೋಸ್ತಕ್ಕಂತ ಸಂದರ್ಭದಲ್ಲಿ ಯಾಕ್ರಿ ಮೇಲ್ ಕುಂತವ್ರು ಸುಮ್ನೆ ಕೂತಿದ್ರಿ? ಹಣ ಕಳ್ತನ ಆಗತನ ಸುಮ್ನೆ ಕೂತ್ರಿ, ಕಳ್ತನ ಆದ್ಮೇಲೆ ಅವ್ನು ತೆಗೆದು ಹೊರಗೆ ಹಾಕಿದ್ರಿ. 2 ಸೀಟ್ ವೇಕೆಂಟ್ ಅದು, ಆ 2 ಸೀಟನ್ನ ಬ್ಯಾರೆಯವ್ರು ಎಂಜಾಯ್ ಮಾಡ್ತಾ ಇದಾರ. ಇದು ಬಹಳ ನಮ್ಮ ಸಮಾಜದ ಮೇಲೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದು ಸ್ವಾಮೀಜಿಯವ್ರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ.